ಅವ್ರು ಎಜುಕೇಷನ್ ಕೊಡ್ತೀನಿ, ಇವ್ನಿಗೆ ಆಟೋ ಕೊಡಿಸ್ತೀನಿ, ಇವ್ರಿಗೆ ಗಾಡಿ ಕೊಡಿಸ್ತೀನಿ, ಇವ್ರಿಗೆ ವೀಲ್ ಚೇರ್ ಕೊಡಿಸ್ತೀನಿ, ಇವ್ರಿಗೆ ಓಡಿಸಾಯಿಸ್ಬಿಡಲ್ಲ. ಅವನೇನೇ ಮಾಡ್ದೋ ಮಾಡೋದು ಸರಿನೇ, ಇನ್ನೊಂದು ಮಾಡೋದು ಸರಿನೇ. 10 ಜನ ಹೆಂಡ್ತಿದ್ದೀರಿ ಕಟ್ಕೊಂಡ್ರು ಪರವಾಗಿಲ್ಲ. ಅವ್ನು ಬಾಸು ಯಾವ ಥರ ಬಾಸ್? ಇವಾಗ ಅವ್ರ ಲೆವೆಲ್ ಇರೋರ್ನ ಹೊಡೆದಿದ್ರೆ ಒಪ್ಕೊಳ್ಬೋದು. ಅವನ ಅಮ್ಮಾಯಿಕ ಅವನೇನು ಒಳ್ಳೆ 40 kg ಕಡ್ಡಿ ಇದ್ದಂಗಿದ್ದಾನೆ. ಅಂಬರೀಷ್ ಅಣ್ಣ ಇರುವಾಗ ಒಂದ್ಸಲಿ ಚಾನ್ಸ್ ಕೊಟ್ರು, ಅದು MP ಕೇಸ್ಗೆ. ಈ ಥರ ಮಾಡೋರು ಯಾರು ಬಾಸ್ ಅಂತ ಹೇಳಲ್ಲ. ಇದು ಕಚ್ಚಡ ನನ್ನ ಮಕ್ಕಳು ಮಾಡೋ ಕೆಲಸ ಇದು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಅವರು ದಿನಕ್ಕೊಂದೊಂದು ಇವ್ರ ಬಗ್ಗೆ ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಇವ್ರ ಮೇಲೆ ಏನಾದರೂ ಒಂದು ಅಲಿಗೇಷನ್ನು ಅಥವಾ ರೂಮರು, ಕಾಂಟ್ರವರ್ಸಿನೋ ಏನೋ ಒಂದು ಬರ್ತಾನೆ ಇದೆ. ಈಗ ಇವರು ಕೊಲೆ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಬಂಧಿತರಾಗಿದ್ದಾರೆ. ಇವಾಗ ಇವ್ರಿಗೆ ಒಂದಷ್ಟು ಬೆಂಬಲ ಕೂಡ ಸಿಗ್ತಾ ಇದೆ, ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹೊರಗಡೆ ಬಂದು ತಿತ್ಕೋಬೇಕು ಅಂತ ಸಾಕಷ್ಟು ಜನ ಪಾಸಿಟಿವ್ ಆಗೂ ಹೇಳ್ತಾ ಇದ್ದಾರೆ, ನೆಗೆಟಿವ್ ಆಗೂ ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಜನರ ಹತ್ರನೇ ಕೇಳೋಣ ಅವ್ರ ಅಭಿಪ್ರಾಯ ಏನಾಗಿದೆ ಅಂತ ಹೇಳಿ. ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಅವ್ರಿಗೆ ಬೇಲ್ ಹಾಕ್ಬೇಕಾ ಬೇಡ? ಆಗ್ಬಾರ್ದು ಮೇಡಮ್. ಯಾಕೆ ಸರ್, ಯಾಕೆ ಆಗ್ಬಾರ್ದು? ತುಂಬಾ ಜನ ಅಭಿಮಾನಿ ಮೇಡಮ್ ಅವ್ರನ್ನ ಫಾಲೋ ಮಾಡೋರು ತುಂಬಾ ಜನ ಇದಾರೆ, ಒಳ್ಳೇದ್ ಮಾಡಿದಾರಲ್ವಾ. ಇವಾಗ ಇವ್ರು 4 ಜನಕ್ಕೆ ಒಳ್ಳೇದ್ ಮಾಡ್ಬಿಟ್ಟು ಇವ್ರಿಗೆ ಹೊಡೆದ್ಬಿಟ್ರೆ ನಾನು ಒಳ್ಳೆನ್ ಆಗ್ತೀನ? ಒಂದು ಮಾತಿರ್ತೀನಿ, ಇವ್ರು 4 ಜನಕ್ಕೆ ಒಳ್ಳೇದ್ ಮಾಡ್ತೀನಿ. ಅವ್ರು ಎಜುಕೇಷನ್ ಕೊಡ್ತೀನಿ, ಇವ್ರಿಗೆ ಆಟೋ ಕೊಡಿಸ್ತೀನಿ, ಇವ್ರಿಗೆ ಗಾಡಿ ಕೊಡಿಸ್ತೀನಿ, ಇವ್ರಿಗೆ ವೀಲ್ ಚೇರ್ ಕೊಡಿಸ್ತೀನಿ, ಇವ್ರಿಗೆ ಓಡಿಸಾಯಿಸ್ಬಿಡಲ್ಲ? ಒಳ್ಳೆನ್ ಆಗ್ತೀನ ಹೇಳಿ? ಆಗ್ಬೋದ ಹಂಗೆ? ನಾನು ಹೇಳ್ತೀನಿ, ಅದನ್ನ ಒಪ್ಕೋತೀನಿ. ಆದರೆ ತುಂಬಾ ಜನ ಅಭಿಮಾನಿಗಳು ಅಂತ ಏನಿದ್ದಾರೆ ಹೊರಗಡೆ ಬರಬೇಕು, ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕಾದ್ರೂ ಹೊರಗಡೆ ಬರಬೇಕು. ಇದು ಯಾವ ಥರ ಅಂತ ಸರ್? ಅಂದರೆ ಕನ್ಫ್ಯೂಷನ್ನೇ ಇದೆ ಜನಕ್ಕೂ ಕೂಡ. ಏನು ಈ ಥರ ಅಂಧ ಅಭಿಮಾನಿಗಳು ಇದ್ದಾರಾ ಅಂತ? ಅಂಧ ಅಭಿಮಾನಿಗಳ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಿದ್ರಲ್ಲ, ಅವ್ರು ಮಾಡಿರೋದು ಒಂದೊಂದು ಘಟನೆಗಳು ಅವ್ರ ವೈಫ್ ಕೊಡ್ತಿರೋದಾಗ್ಬೋದು, ಹೋಟ್ಲಲ್ಲಿ ಗೆಲಾಟ ಮಾಡಿರೋದಾಗ್ಬೋದು. ಅರ್ಥ ಆಯ್ತಾ? ಸಪ್ಲೈ ರೋಡನ್ನು ಕೊಡ್ತಿದ್ದಾನೆ ಅವನ ಅಮಾಯಕ. ಅವ್ರ ರೇಂಜಲ್ಲಿ ಇರೋರು ಹೊಡ್ಯೋಕ್ಕಾಗತ್ತಾ? ಸಿಂಪಲ್ ಕ್ವಶನ್. ಇವಾಗ ಇವ್ರನ್ನೇ ನಾನು ಹೊಡಿಬೋದು, ಅವ್ರ ರೇಂಜಿಗೆ ನಾನು ಹೊಡ್ಯೋಕ್ಕಾಗತ್ತಾ? ಅವ್ರನ್ನ ಆಗಲ್ಲ. ಇವಾಗ ಅವ್ರ ಲೆವೆಲ್ ಇರೋರನ್ನ ಹೊಡೆದಿದ್ರೆ ಒಪ್ಕೊಳ್ಬೋದು. ಅವನ ಅಮ್ಮಾಯಿಕ ಅವನೇನು ಒಳ್ಳೆ 40 kg ಕಡ್ಡಿ ಇದ್ದಂಗಿದ್ದಾನೆ. ಅವ್ನು ಹಾಕೊಂಡು ಅವನು ಫುಲ್ ಫೋಟೋಸ್ ನನ್ನ ಹತ್ರ ಇದೆ. ಅದು ಘಟನೆ ನಡೆದಿರೋದು ಫುಲ್ ಫೋಟೋಸ್ ನನ್ನ ಹತ್ರ ಇದೆ. ಜಸ್ಟ್ ಇವಾಗ ಇವ್ರು ತೋರಿಸಿದೆ ನೋಡಿ ಯಾವ ಥರ ಇದೆ ಪಿಕ್ಚರ್ಗಳು. ಇದು ನೋಡಿದ್ರೆ ಯಾರು ತನಕ ಸಪೋರ್ಟ್ ಮಾಡ್ತಾರೆ? ನಾನು ದರ್ಶನ್ ಮೂವಿಗಳು ನೋಡಿದ್ದೀನಿ, ಇಲ್ಲ ಅಂತಿಲ್ಲ. ಥಿಯೇಟ್ರಲ್ಲಿ ನೋಡೋದು ಬೇಡ, ರಿಯಲ್ ಲೈಫಲ್ಲಿ ನೋಡೋದೇ ಬೇರೆ. ಅವರೆಲ್ಲ ಬಂದ್ಬಿಟ್ಟು ಒಂದು ಸೆಲೆಬ್ರಿಟಿ ಫಿಲಮಲ್ಲಿ ಹೆಂಗಿದಾರೋ ರಿಯಲ್ ಆಗಿ ಹಂಗಿದ್ರು ಒಪ್ಕೊಳ್ಳೋಣ. ಇವಾಗ ಪುನೀತ್ನ ಒಪ್ಕೊಳ್ಬೋದು. ಪುನೀತ್ನ ಯಾರನ್ನ ಒಬ್ಬರನ್ನ ಹೇಳ್ತಾರ ಏನಣ್ಣ? ಇಲ್ಲ. ಇವ್ರ ಬಗ್ಗೆ ಮಾತಾಡಲ್ಲ, ಯಾಕೆಂದ್ರೆ ಇವ್ರು ಮಾಡಿರೋ ಘಟನೆ ಆ ಥರ ಮಾತಾಡ್ತಿರೋದು ಅಷ್ಟೇ. ಸರ್, ಇವಾಗ ನಂದು ಕ್ವಶನ್ ಏನಂತಂದ್ರೆ, ಈಗ ಬೇಲ್ ಆಗ್ಲೇಬೇಕು ಅಂತ ತುಂಬಾ ಜನ ಕೂತಿದ್ದಾರೆ. ಅಂದ್ರೆ ಇವಾಗ ಅವ್ರ ಅಭಿಮಾನಿಗಳ ಅವ್ರ ಜೊತೆನೂ ಜೈಲಿಗೆ ಹೋಗಿರೋದು, ಅವ್ರನ್ನೂ ಆಚೆ ತರಕ್ಕೆ ಅವ್ರಿಗೂ ಬೆಂಬಲ ಬೇಕಲ್ವಾ ಜನದಿಂದ? ಒಬ್ರು ತಂದೆನ ಕಳ್ಕೊಂಡ್ರು, ಅವ್ರ ಫ್ಯಾಮಿಲಿನ ಅಭಿಮಾನಿ ಅಂತ ಹೇಳ್ತಿದ್ರಲ್ವಾ. ಅವ್ರ ಅಭಿಮಾನಿಗಳು ಯಾರನ್ನ ಒಬ್ರು ಇವಾಗ ಅವ್ನ ಜೊತೆ ಹೋಗಿರೋ ಅವ್ರ ಅಭಿಮಾನಿಗಳಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು, ಪೋರ್ ಫ್ಯಾಮಿಲಿಗಳು. ಅವ್ರ ಮನೆಯಲ್ಲಿ ಊಟಕ್ಕೆ ಇದೆಯಲ್ವ ಅಂತ ಯಾರಿಗೂ ಗೊತ್ತಿಲ್ಲ. ದರ್ಶನ್ ಫ್ಯಾಮಿಲಿ ಚೆನ್ನಾಗಿದೆ, ವೆಲ್ ಸೆಟಲ್ ಫ್ಯಾಮಿಲಿ, ಅದು ಕೋಟ್ಯಾಧಿಪತಿಗಳವರು. ಅವ್ರ ಜೊತೆ ಜೈಲಲ್ಲಿ ಕೂತಿರೋರ್ನ ಯಾರು ನೋಡ್ತಿದ್ದಾರೆ? ಅವ್ರಿಗೆ ಬೇಲ್ ತರಕ್ಕೆ ಇಲ್ಲ. ಅವ್ರಿಗೆ ಯಾರು ವಕೀಲ ಯಾರು ಇಟ್ಟಿದ್ದಾರೆ ಅವ್ರ ಜೊತೆಗಿರೋರಿಗೆ? ಅವ್ರನ್ನ ಬೇಲ್ ತರಕ್ಕೆ ಯಾರು ಪ್ರಯತ್ನ ಪಡ್ತಾರೆ? ಅದನ್ನೇಲಿ ಇದನ್ನ ನೋಡಿದ್ರು ಇನ್ನೂ ಬುದ್ಧಿ ಕಲಿತಿಲ್ವಾ ನಮ್ಮ ಯೂತ್ಸ್ ಆಗಿರ್ಬೋದು ಅಥವಾ ಫ್ಯಾನ್ಸ್ ಆಗಿರ್ಬೋದು? ಅವ್ರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ರೀಲ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ರೀಲ್ಸ್ ಮಾಡ್ಬೇಕಂತ ಹೇಳಿದ್ರೆ ಮುಂದ್ಗಡೆ ನಿಂತ್ಕೊಂಡು ನಾನು ದರ್ಶನ್ ಬಗ್ಗೆ ಜೋರಾಗಿ ಮಾತಾಡ್ಬಿಟ್ರೆ ನನಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ, ಲೈಕ್ಸ್ ಜಾಸ್ತಿ ಸಿಗುತ್ತೆ ಅಂತ ಮೈಂಡ್ ಸೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಬಂದ್ಬಿಟ್ಟು ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ನೋಡ್ತಿಲ್ಲ. ನಮ್ದು ಯಾವುದು ವೀಡಿಯೋ ವೈರಲ್ ಆಗುತ್ತೆ, ನಾವು ಏನು ಮಾತಾಡಿದ್ರೆ ವೈರಲ್ ಆಗ್ತೀರಿ. ಇವಾಗ ಯಾವಳೊಬ್ಳು ಮಾತಾಡ್ಕೊಂಡು ಕುಮಾರಸ್ವಾಮಿ ಬಗ್ಗೆ ಎಲ್ಲ ಮಾತಾಡಿದ್ಲು. ಏನಕ್ಕೆ ಮಾತಾಡಿದ್ಲು? ದರ್ಶನ್ ಬಗ್ಗೆ ಅಭಿಮಾನ ಇಲ್ಲ, ಅವಳು ವೈರಲ್ ಆಗಬೇಕು. ಇದೇ ಮೈಂಡ್ ಸೆಟ್ ಅಷ್ಟೇ. ಅವರ ಅಭಿಮಾನಿಗಳೆಲ್ಲ ಫುಲ್ ರೌಡಿಸಮ್ ಥರ ಇದು ಮಾಡ್ತಾರೆ. ಪಬ್ಲಿಕ್ಕಿಗೆಲ್ಲ ತೊಂದರೆ ಕೊಡೋದು, ಬ್ಯಾಡ್ ನ್ಯೂಸ್ ಮಾಡೋದು, ಕಮೆಂಟ್ಸ್ಗಳೆಲ್ಲ ಇದು ಮಾಡೋದು. ಬಟ್ ಇದನ್ನೆಲ್ಲ ಅವರು ದರ್ಶನ್ ಅವರೇ ಅವ್ರಿಗೆ ಬುದ್ಧಿ ಹೇಳಬೇಕು. ಅದನ್ನು ಅವರು ಅದ್ರ ಬಗ್ಗೆನೇ ಮಾತಾಡೋಲ್ಲ. ಅವ್ರ ಮಿಸ್ಸಸ್ ಇರ್ಬೋದು, ಇಲ್ಲ ದರ್ಶನ್ ಇರ್ಬೋದು, ಇಲ್ಲಾಂದರೆ ಬೇರೆ ಅವ್ರು ಯಾರೇ ಇರ್ಬೋದು, ಅವ್ರ ಬಗ್ಗೆನೇ ಮಾತಾಡೋಲ್ಲ ಯಾರೂ. ಬಟ್ ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ಎಲ್ಲ ರೌಡಿಸಮ್ ಥರ ಇದ್ದಾರೆ. ಯಾರು ಒಳ್ಳೆ ಜನನವರೇ ಇಲ್ಲ. ಅದರಲ್ಲಿ ಜನ ತಿಳ್ಕೊಬೇಕಾದ್ರೆ ಯೋಚನೆ ಮಾಡಬೇಕು. ಅವರು ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು. ತಪ್ಪು ಮಾಡಿದ್ರು ಅವನು ಏನೇ ಮಾಡಿದ್ರು ಅದಕ್ಕೆ ಸರಿ ಅನ್ನೋ ಜನ ಅಭಿಮಾನಿಗಳಲ್ಲ. ನಮ್ಮಲ್ಲೂ ಇದ್ದಾರೆ, ಬೇರೆ ಅಭಿಮಾನಿಗಳೆಲ್ಲ ಇದ್ದಾರೆ. ಅದು ಯಾರೋ ಒಂದು ತಪ್ಪು ಮಾಡೋದು ಸರಿ ಇದನ್ನು ತಿದ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಈ ಥರ ಯಾರು ಕಮೆಂಟ್ ಮಾಡಲ್ಲ.
ಇವ್ರ ಅಭಿಮಾನಿಗಳು ಏನಂದರೆ ಅವನೇನೇ ಮಾಡ್ದೆ ಮಾಡೋದು ಸರಿನೇ, ಇನ್ನೊಂದು ಮಾಡೋದು ಸರಿನೇ, 10 ಜನ ಹೆಂಡ್ತಿದ್ದೀರಿ ಕಟ್ಕೊಂಡ್ರು ಪರವಾಗಿಲ್ಲ, ಅವನ ಬಾಸು ಯಾವ ಥರ ಬಾಸು? ಇದೇನು ಬಾಸ್ ಅಂದರೆ ಅರ್ಥ ಏನಿದೆ? ಯಾರಿಗೆ ಬಾಸ್ ಆಗುತ್ತೆ? ಬಾಸ್ ಅಂದರೆ ಒಂದು ಪಬ್ಲಿಕ್ಕಾಗಿ ಅರ್ಥ ಮಾಡ್ಕೊಬೇಕು. ನಾವು 10 ಜನಕ್ಕೆ ಒಂದು ಒಳ್ಳೇದು ಮಾಡಿದ್ರೆ ಅದು ಬಾಸ್ ಅಂತ ಹೇಳ್ತಾರೆ. ಈ ಥರ ಮಾಡೋರು ಯಾರು ಬಾಸ್ ಅಂತ ಹೇಳಲ್ಲ. ಇದು ಕಚಡ ನನ್ನ ಮಕ್ಕಳು ಮಾಡೋ ಕೆಲಸ ಇದು. ಅರ್ಥ ಆಯ್ತಾ? ಇದು 3rd ಕ್ಲಾಸ್ದು. ಇದಕ್ಕಾದಷ್ಟು ಶಿಕ್ಷೆ ಅನುಭವಿಸ್ಬೇಕು. ಎಲ್ಲ ಯಾರ್ಯಾರು ಮಾಡಿ ಅವರೆಲ್ಲರೂ ಅನುಭವಿಸ್ಬೇಕು. ಸರ್, ಇವಾಗ ಅವರಿಗೆ ಬೇಲ್ ಆಗ್ಬೇಕಾ ಬೇಡವಾ? ಬೇಲ್ ಆಗೋದು ಬಿಡೋದು ಅವ್ರ ಕೋರ್ಟಲ್ಲಿ ಏನು ಇನ್ಸ್ಪೆಕ್ಟರ್ ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಅದು ಕರೆಕ್ಟಾಗಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಸಕ್ಸಸ್ ಆಗ್ತಾರೆ. ಹೇಗಿದೆ ನಮ್ಮ ಕರ್ನಾಟಕ ಪೊಲೀಸ್ ಪವರ್? ಅದ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಒಳ್ಳೆ ಅಸಿಸ್ಟ್ ಆಫೀಸರ್ ಇರೋದಕ್ಕೆ ಆ ಕೇಸ್ ಇಷ್ಟುವರೆಗೂ ಆಗಿದ್ರೆ ಸಿದ್ದರಾಮಯ್ಯ ಅವರು ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಒಂದು ಜೈ ಅಂತ ಹೇಳ್ಬೋದು. ಡಿ ಕೆ ಶಿಗೆ ಹೇಳ್ಬೋದು, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೋದು, ಎಲ್ಲ ಪಾರ್ಟಿಗೂ ಹೇಳ್ಬೋದು. ಬಟ್ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಯಾರೋ ಇಬ್ಬರು ಮಾತಾಡ್ಬೋದು. ಬಟ್ ಗೋರ್ಮೆಂಟು ಸಿಟ್ಟಾಗಿ ಆಕ್ಷನ್ ತೊಗೊಂಡಿದ್ದಾರೆ. ಸರ್, ಇವಾಗ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವ್ರಿಗೆ ಬೇಲ್ ಆಗ್ಬೇಕಾ ಬೇಡವಾ? ಮೇಡಮ್, ಕಾನೂನು ರೀತಿಯಿಂದ ಏನಾಗಬೇಕು ಅದಾಗಲಿ ಮೇಡಮ್. ಕಾನೂನಿಗಿಂತ ಮೇಲೆ ಯಾರಿಲ್ಲ. ಅವ್ರು ತಪ್ಪು ಮಾಡಿದರೆ ಅದ್ರ ಬಗ್ಗೆ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ. ಇಲ್ವಾ ಶಿಕ್ಷೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋ ಗೊತ್ತಾದರೆ ಕಾನೂನು ರೀತಿಯಿಂದ ಬೇಲಾಗಿ ಈಚೆ ಬಂದು ಅವ್ರೇನಂತ ಅವರು ಇದು ಮಾಡ್ಕೊಳ್ಳಿ. ಸರ್, ಇದೊಂಥರ ಹೈ ಪ್ರೊಫೈಲ್ ಕೇಸು. ಯಾಕಂತಂದ್ರೆ ಇಲ್ಲಿ ಇನ್ವಾಲ್ವ್ ಆಗಿರೋದು ಅಂತಿಂತ ವ್ಯಕ್ತಿ ಅಲ್ಲ, ಒಬ್ಬ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಅನ್ಸ್ಕೊಳ್ಳಿ. ನಿಜ ಮೇಡಮ್, ಅಲ್ಲಿ ಆಗಬಾರ್ದಿತ್ತು ಆ ಘಟನೆಗಳು. ಅದೇನೋ ಬೈ ಮಿಸ್ಟೇಕ್ ಆಗ್ಬಿಟ್ಟೈತೆ. ಅದು ಅಯ್ಯಪ್ಪ ಮಾಡಬಾರ್ದಿತ್ತು, ಮಾಡ್ಬಿಟ್ಟವ್ರೆ. ಇನ್ನು ಮುಂದಕ್ಕೆ ನಮಗಿಂತ ನೋಡಿ ಮೇಡಮ್, ಕಾನೂನಿಗಿಂತ ಮೇಲೆ ಯಾರಿಲ್ಲ ಮೇಡಮ್. ಕಾನೂನು ಎಲ್ಲ ರೀತಿಯಿಂದ ದೊಡ್ಡದು, ಆಯಿತಾ. ನಮಗೆ ಕಾನೂನೇ ಎಲ್ಲ. ಅವ್ರಿಗೆ ನೆಮ್ಕೊಂಡೆ ಎಲ್ಲ ಇರೋದು ಇವಾಗ, ಆಯಿತಾ. ಅವ್ರನ್ನ ಬಿಟ್ಟರೆ ಏನಿಲ್ಲ, ಆಯಿತಾ. ಕಾನೂನು ರೀತಿಯಿಂದ ಏನಾಗಬೇಕು ಅದಾಗಲಿ. ನಮ್ಮ ಪುನೀತ್ ಥರನೇ ಅದ್ರಾಗೆ ನಮ್ಮ ಅಂಬರೀಷ್ ಅಣ್ಣ ಇರುವಾಗ ಒಂದು ಪ್ರಾಣ ಕಾಪಾಡಿದ್ರು ಅವರು ನಮ್ಮ ದರ್ಶನ್ಗೆ. ಅಂಬರೀಷ್ ಅಣ್ಣ ಇರುವಾಗ ಒಂದು ಸಲ ಚಾನ್ಸ್ ಕೊಟ್ಟರು, ಅದು ಎಂತಿ ಕೇಸ್ಗೆ. ಓಕೆನಾ? ಇದು ಆಕಸ್ಮಿಕ ಆಗಿದೆ. ಆಕಸ್ಮಿಕ ಆಗಿರೋದಿದು. ಅದ್ರಾಗ ಯಾರು ಅಂತ ಯಾರೂ ಇನ್ನೂ ಸಿಕ್ಕಿಲ್ಲ. ಅದ್ರಾಗ 5 ಜನನೋ 6 ಜನ ಆ ಕತೆಗಳು ಬೇಡ. ಅದ್ರಾಗ ನ್ಯಾಯ ಸಿಗ್ಬೇಕಂದ್ರೆ ದರ್ಶನ್ ನ್ಯಾಯ ಸಿಗಬೇಕು ಅಷ್ಟೇ. ದಿಲ್ಲು ದರ್ಶನ್ ನ್ಯಾಯ ಸಿಗ್ಬೇಕು ಅಂದ್ರೆ ಯಾವ ತರ ನ್ಯಾಯದ ಒಳ್ಳೆ ತನಿಖೆ. ಅವನು ತೆಗ್ದಿರೋ ಫಿಲ್ಮ್ಗಳಿಗೆ ಅದಕ್ಕೆಲ್ಲದಲ್ಲಿ ಮಾಡಿರೋ ಪೊಲೀಸ್ ಕೆಲಸಕ್ಕೂ ಒಂದು ರೈತರಿ ಕೆಲಸಕ್ಕೂ ಒಳ್ಳೆ ಒಂದು ಒಬ್ಬ ಅಭಿಮಾನಿ ಹೇಳ್ತಾನೆ. ಸರ್, ಇವಾಗ ಅಭಿಮಾನಿಗೆ ಆ ಗತಿ ಬಂದಿರೋದು. ಹೌದು. ಅಭಿಮಾನಿಗಳೇ ಇವಾಗ ಜೈಲಲ್ಲಿ ಹೋಗಿ ಕೂತಿರೋದು ದರ್ಶನ್ ಜೊತೆಲಿ. ಅವ್ರಿಗೂ ನ್ಯಾಯ ಸಿಗ್ಬೇಕಲ್ವಾ? ಅದು ನಾವು ಹೇಳೋದಂತ. ಇವಾಗ ನಾನೊಬ್ಬ ಕಳ್ಳ ಅಂದರೆ ಯಾರೂ ನಂಬಲ್ಲ. ನನ್ನ ಜೊತೆಗೆ 4 ಜನ ಇರೋರೆ ಕಳ್ಳರೇ ಆಗೋದು. ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಹಂಗಾದ್ರೆ ದರ್ಶನ್ ಜೊತೆ ಇದಾರೆ ಅಂತ ಓಕೆ. ಇವಾಗ ದರ್ಶನ್ ಫ್ಯಾನ್ಸ್ ಜೊತೆ ದರ್ಶನ್ ಇದಾರೆ ಅಂತಾನೂ ತಗೋಬಹುದಲ್ಲ. ಹಂಗಂತ ಅಲ್ಲ, ದರ್ಶನ್ ಕಳ್ಳರು ಅಂತ ಹೇಳ್ತಾ ಇಲ್ಲ. ಅಭಿಮಾನಿಗಳು ಹೇಳ್ತಾರೆ ದರ್ಶನ್ ಅನ್ನೋದು ಒಂದು ಪ್ರೀತಿ ವಿಶ್ವಾಸ ನಮ್ಮ ಹತ್ರ ಇದೆ ಅಷ್ಟೇ. ಅದು ಬಿಟ್ಟು ಅವರು ಇದ್ದಾರೆ ಜೊತೆಗೆ ಇರ್ಲಿ ಬೇಡ ಅಂತ ಯಾರು ಹೇಳಲ್ಲ. ಹೇಳಿ. ಅವ್ರು ಮಾಡೋ ಕೆಲ್ಸಕ್ಕೂ ನೀವು ಸಮರ್ಥಿಸ್ಕೋತಾ ಇರೋದು ತಪ್ಪು ಅಂತ. ಇಲ್ಲ, ತಪ್ಪು ಭಾವನೆ ನಮ್ಮಲ್ಲಿಲ್ಲ. ಅಂದ್ರೆ ಯಾರಿಗೆ ಯಾರು ಬೇಕಾದ್ರೂ ಹೊಡಿಬೋದು ಸ್ಟಾರ್ ಅಂತ ಆದ್ರೆ. ಅಲ್ಲ, ಸ್ಟಾರ್ ಅಂತ ಹೇಳಿದ ಮಾತಿಗೆ ಯಾರು ಹೊಡೆಯಲ್ಲ. ಅದು ಒಂದು ಕೇಸ್ ಆಯ್ತು ಎಂಟಿ ಬಗ್ಗೆಗೆ. ಆದ್ರೆ ಹೊಡೆದಿರೋದು, ಆಮೇಲೆ ಬಾರ್ ಸರ್ವರ್ ಹೊಡೆದಿರೋದು ಇದೆಲ್ಲ ದರ್ಶನ್ ಅಲ್ವಾ? ಹಾಗಾದ್ರೆ ಏನ್ ಬಾರ್ ಸರ್ಪರ್ಗೆ ಹೊಡೆದಿರೋದು ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ಮತ್ತೆ ಟಿವಿ ನಲ್ಲಿ ನೀವ್ಯಾಕೆ ಬಂದೆ ನಮ್ ಕೇಳ್ತೀರಾ? ನೀವು ಬಂದು ಅರ್ಥ ಆಗಿಲ್ಲ. ಅಲ್ಲಲ್ಲ, ನೀವ್ಯಾಕೆ ಕೇಳ್ತೀರಾ? ಬಾರಲ್ಲಿ ಅವ್ರು ಹೊಡ್ದಿರೋದು ನಿಮ್ಗೆ ಗೊತ್ತಿರೋರು. ದರ್ಶನ್ ಬಗ್ಗೆ ಏನಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಅಷ್ಟೇ. ಅವನು ಒಬ್ಬ ಅಮಾಯಕ ಹುಡುಗ ಸತ್ತಿರೋನು, ಅದ್ರಲ್ಲಿ ತಪ್ಪೇನಿಲ್ಲ. ಯಾರಿಗೆ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗುತ್ತೆ, ಬರ್ತಾರೆ. ಇವತ್ತಿನ ವೇಳೆ ಒಳಗೆ ಬರ್ತಾರೆ ಅಷ್ಟೇ. ತಪ್ಪು ಮಾಡಿಲ್ಲ ಅಂದರೆ ಬೇಗ ಬರ್ತಾನೆ, ತಪ್ಪು ಮಾಡಿದ್ರೆ 4 ವರ್ಷ ಅನುಭವಿಸ್ತಾರೆ ಅಷ್ಟೇ. ಬೇಲ್ ಅಂದರೆ ಕೋರ್ಟ್ ತೀರ್ಮಾನ ಮಾಡುತ್ತೆ, ಪೊಲೀಸ್ನವ್ರು ಇದ್ದಾರೆ, ಕೋರ್ಟ್ ತೀರ್ಮಾನ ಕೊಡುತ್ತೆ. ಆ ಶಿಕ್ಷೆ ಏನು ಕೊಡಬೇಕು ಅದಾಗುತ್ತೆ. ಬಟ್ ಅದು ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ವ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸುಮ್ಮನೆ ಟಿ ವಿ ಅವ್ರು ತೋರಿಸ್ತಾ ಇದ್ದಾರೆ, ಅದು ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಫೈನಲಾಗಿ ಬರೋದು ಕೋರ್ಟ್ ತೀರ್ಮಾನ, ಅಂತಿಮ ತೀರ್ಮಾನ. ಸೊ ತಪ್ಪು ಮಾಡಿದ್ದೇ ಆಗಿದ್ರೆ ಶಿಕ್ಷೆ ಆಗುತ್ತೆ. ಯಾರು ಕೋರ್ಟ್ಗಿನ್ನ ನ್ಯಾಯಾಲಯಕ್ಕಿನ್ನ ಯಾರು ದೊಡ್ಡವರಲ್ಲ, ನಾವು ನೀವು ಏನು ದೊಡ್ಡವರಲ್ಲ. ತಪ್ಪು ಮಾಡಿದ್ದೇ ಆದರೆ ಶಿಕ್ಷೆ ಆಗಲೇಬೇಕು. ಸೊ ಅದು ನೋಡೋಕೆ ಹೋದರೆ ರೇಣುಕಾಸ್ವಾಮಿ ಮಾಡಿರೋದು ತಪ್ಪೆ. ಅದು ಬಿಟ್ಟು ದರ್ಶನ್ ಮಾಡಿ ಕಾನೂನು ಕೈ ತೊಗೊಂಡಿರೋದು ತಪ್ಪೆ.
ತಗೊಂಡಿಲ್ವೋ ನಮಗೆ ಗೊತ್ತಿಲ್ಲ. ಹೇಳ್ಕೊಂಡಿದಾರಲ್ಲ, ಯಾರು ಹೊಡ್ದಿದೀನಿ ಅಂತ. ಯಾರು ದರ್ಶನ್ ಯಾರಿಗೆ ಗೊತ್ತು? ಅವರೇ ಹೇಳ್ಕೊಂಡಿದಾರಲ್ಲ. ಅದು ಪೊಲೀಸ್ನವ್ರಿಗೆ ಗೊತ್ತಿರ್ತದೆ, ತನಿಖಾಧಿಕಾರಿಗಳಿಗೆ ಗೊತ್ತಿರ್ತದೆ. ನನಗೂ ನಿಮಗೂ ಗೊತ್ತಿದ್ಯಾ? ನಮಗೂ ನಿಮಗೂ ಗೊತ್ತಿದ್ಯಾ? ಅಲ್ಲಲ್ಲ, ನಮಗೂ ನಿಮಗೂ ಗೊತ್ತಿದ್ಯಾ ಹೇಳಿ? ಅಲ್ಲಲ್ಲ, ನಾನು ದರ್ಶನ್ ಪರ ಅಲ್ಲ ಅಥವಾ ರೇಣುಕಾ ಸ್ವಾಮಿ ಪರ ಅಲ್ಲ, ನ್ಯಾಯದ ಪರ ನಾವು. ಇರಿ ನಾವು ಸುಳ್ಳು ಹೇಳಕ್ಕಾಗಲ್ಲ. ಅಲ್ಲ, ನಾನು ಕೇಳ್ತಾ ಇದ್ದೀನಿ ಗೊತ್ತಾ, ನಾವು ನಮ್ಮ ಅಲ್ಲಲ್ಲ ಕೇಳ್ತಾ ಇದೀನಿ ಅಂದ್ರೆ ಹಾ ಹಾ ದರ್ಶನ್ ನಾನ್ ಕೇಳ್ತಾ ಇದೀನಿ ಹಾ, ಅಂದ್ರೆ, ಇದನ್ನ ನಾನು ತಪ್ಪು ಕೇಳಿದ್ರೆ ಹಾ ಅಲ್ಲಿ ನನ್ನ ನಮ್ಮ ಭಾರತ ದೇಶದ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಇದಕ್ಕೆ ತಪ್ಪು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಅದು ನಮ್ಮಲ್ಲೂ ನಿಮ್ಮಲ್ಲೂ ಬರಲ್ಲ, ಅದು ಕಾನೂನಲ್ಲಿರುತ್ತೆ, ಲಾನಲ್ಲಿರುತ್ತೆ. ಅರ್ಥ ಆಯ್ತಾ? ಅಲ್ಲಿರುತ್ತೆ, ಅಲ್ಲಿ ತನಿಖಾಧಿಕಾರಿಗಳಿಗೆ ಗೊತ್ತಿರ್ತದೆ ಏನು ಅಂತ. ನಮಗೂ ನಿಮಗೂ ಏನು ಗೊತ್ತು? ಸುಮ್ಮನೆ ಹಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟು ಆಯ್ತು, ತಪ್ಪು ಅಕಸ್ಮಾತ್ ತಪ್ಪಾಗಿದ್ರೆ ಅದು ಕಾನೂನು ರೀತಿಲಿ ಶಿಕ್ಷೆ ಆಗೇ ಆಗುತ್ತಲ್ಲ. ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಆ ರೇಣುಕಾ ಸ್ವಾಮಿದು ಹೇಳ್ತಾರೆ, ರೇಣುಕಾ ಸ್ವಾಮಿ ಮಾಡಿದ್ದನ್ನು ಬಿಟ್ಟಿದ್ದು ಅದನ್ನು ನಮಗೂ ಗೊತ್ತಿಲ್ಲ. ಅವ್ನು ಮಾಡಿರೋ ತಪ್ಪೆ. ಸೊ ಅದು ತಪ್ಪು ಅಂತ ಕಂಡಕ್ಷಣಕ್ಕೆ ಅಕಸ್ಮಾತ್ ದರ್ಶನ್ ಮಾಡಿದ್ದಾನೆ ಅಂತ ಪ್ರೂಫ್ ಆದರೆ ದರ್ಶನ್ ಮಾಡಿದ್ದು ತಪ್ಪೆ. ಒಂದು ಬುದ್ಧಿ ಮಾತು ಹೇಳಿ ತಪ್ಪು ಮಾಡಿದರೆ ಒಂದು ಬುದ್ಧಿ ಮಾತು ಹೇಳಿ ಕಳಿಸ್ಬೋದಾಗಿತ್ತು. ಅವ್ರು ದೊಡ್ಡ ವ್ಯಕ್ತಿ, ಸ್ಟಾರ್ ಇದ್ದಾರೆ, ಅವರು ಒಂದು ಮಾತು ಹೇಳಿದರೆ ಸಾಕಾಗ್ತಾಯಿತ್ತು, ಅದು ಸಾಲ್ವ್ ಆಗ್ತಾಯಿತ್ತು. ತಪ್ಪು ಮಾಡಿದರೆ, ಇವಾಗಲೂ ಹೇಳ್ತಾ ಇದ್ದೀನಿ, ದರ್ಶನ್ ತಪ್ಪು ಮಾಡಿದರೆ, ತಪ್ಪು ಮಾಡಿಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳೋದೇನೆಂದರೆ, ಅವ್ರಿವಾಗ ಜೈಲಲ್ಲಿದ್ದಾರೆ, ಅವ್ರ ನಂಬರ್ಸ್ ತೊಗೊಳೋದು, ಗಾಡಿ ಮೇಲೆ ಹಾಕೋದು, ಅದೆಲ್ಲ ತಪ್ಪು. ಅವ್ರಿಗೆ ಅಭಿಮಾನ ಐತೆ, ಅಭಿಮಾನ ಮಾಡಿ ಬೇಡ ಅನ್ನೋಲ್ಲ. ಅವ್ರು ಒಂದು ಇಷ್ಟಾರಾಗಿ ಈಗ ಒಂದು ರಾಜ್ಯನ ಒಂದು ಹೆಂಗಸು ಹಾಳು ಮಾಡಿಬಿಡ್ತಾರಂತೆ, ಅದೇ ರೀತಿ ದರ್ಶನ್ ಬಾಳಲು ಅದೇ ಆಗಿದ್ದು. ಪವಿತ್ರ ಕೂಡ ಬಂದಾಗ್ಲಿಂದನೂ ಬರೀ ಇದೇ ಆಗೋದು, ಸಂಸಾರ ಮುರಿಯೋದು, ಇದು ಮಾಡೋದು ಬೇಕೆ ಕೇಳಿ ರಾಜ್ಯ ಹಾಳು ಮಾಡಿಕೊಂಡ್ರು ಅನ್ನೋಂಗೆ ಆಯಿತು. ದರ್ಶನ್ ಅವರು ಅದು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅವರು ಒಂದು ಸ್ಟಾರಾಗಿ ಚಿತ್ರದುರ್ಗಕ್ಕೆ ಹೋಗಿ ಅವ್ರ ಮನೆಗೆ ಬುದ್ಧಿ ಹೇಳ್ಬೋದಾಗಿತ್ತು. ಅವ್ರ ಮನೆಗೆ ಹೋಗಿ ಒಂದು ಸ್ಟಾರ್ ಒಂದು ಮನೆಗೆ ಬಂದವನೇ ಅಂದರೆ ಪ್ರತಿಯೊಬ್ಬರೂ ಮರ್ಯಾದೆಗೂ ಬುದ್ಧಿ ಹೇಳ್ಬೋದಾಗಿತ್ತು. ಈ ಥರ ವಾಟ್ಸಪ್ ಮಾಡ್ತಾ ಇದ್ದಾನೆ, ಈ ಥರ ಅಶ್ಲೀಲ ಇದು ಬಡಿಸ್ತಾವನೆ ಅಂತ ಹೇಳ್ಬೋದಾಗಿತ್ತು. ಹೋಗಿ ಎಲ್ಲ ಗೊತ್ತಿದ್ರು ಯಾವನಿಗೂ ಹೇಳಿ ಸಂಘದವನು ಅಂತ ಹೇಳಿ ಅವನು ಕರೆಸಿ ಎಲ್ಲರೂ ಸುಮಾರು 13 ಎಲ್ಲರದು ಲೈಫ್ ಹಾಳ, ಎಲ್ಲರದು ಲೈಫ್ ಮೇನ್ A1 ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರ ಕಡೆಯಿಂದ ಇಷ್ಟೆಲ್ಲ ಆಗಿರೋದು. ದರ್ಶನ್ ಮಾಮೂಲಿ ಮುಂಗೋಪ ಇರೋದು, ಬಂದವ್ರಿಗೆಲ್ಲರಿಗೂ ಒಳ್ಳೆತನ ತೋರಿಸಿರೋದು, ಕೆಟ್ಟವರು ಅಂತ ಹೇಳ್ತಾರಲ್ಲ. ಆದರೆ ಅಭಿಮಾನಿಗಳನ್ನು ಏನು ಯೋಚನೆ ಮಾಡಬೇಕಂದ್ರೆ, ಕೈದಿ ನಂಬರ್ ಕೊಟ್ಟವ್ರೆ ಅದೆಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ಮನೆಯಲ್ಲಿ ಇದು ಮಾಡಿಕೊಂಡು ರೋಡಿಗೆ ಬಂದು ಗಲಾಟೆ ಮಾಡಬಾರ್ದು. ಬೇಲ್ ಆಗಬೇಕು, ಅದೇ ಪವಿತ್ರಕ್ಕೆ ಶಿಕ್ಷೆ ಆಗಬೇಕು, ದರ್ಶನ್ಗೆ ಬೇಲ್ ಆಗಬೇಕು ಅಷ್ಟೇ. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ. ದಿನಕ್ಕೆ ಒಂದೊಂದು ಅವ್ರ ಅಭಿಪ್ರಾಯಗಳು ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾನೆ ಇದೆ. ಇವತ್ತಿಗೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅನ್ನೋರು ಸಂಖ್ಯೆ ಜಾಸ್ತಿನೇ ಇದೆ. ಹಾಗೆ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದಾರೆ, ಅಭಿಮಾನ ಇರಬೇಕು, ಆದರೆ ಅಂಧ ಅಭಿಮಾನ ಇರಬಾರ್ದು ಅಂತ ಹೇಳಿ. ಸಾಕಷ್ಟು ಒಪಿನಿಯನ್ಗಳು ಫಾರ್ಮ್ ಆಗ್ತಾ ಇದೆ ದಿನೇ ದಿನೇ. ಈಗ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದುಬಿಟ್ಟಿದೆ. ಕಾನೂನು ಯಾವ ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ತಲೆ ಬಾಗಲೇಬೇಕು, ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅವರು ಹೊರಗೆ ಬರ್ತಾರಾ ಅಥವಾ ಅವ್ರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ವಿಷಯ ಕೂಡ ನಮಗೆ ಗೊತ್ತಾಗಿದೆ. ಅಲ್ಲಿವರೆಗೂ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.